ಶಿವಕುಮಾರ್ ಅವರು ನನ್ನ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದಂಥವ್ರು. ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ದಣಿವರಿಯದ ವ್ಯಕ್ತಿ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಜೊತೆಗೂಡಿ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಸಲೀಂ ಅಹ್ಮದ್ ಅವರು ಮತ್ತು ಬೇರೆ ಎಲ್ಲ ಮುಖಂಡರುಗಳು ಕೂಡ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು, ಹೊಸ ರೂಪವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ಈ ಸಂದರ್ಭದಲ್ಲಿ ಇವರನ್ನು ನೇಮಕ ಮಾಡಿದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ನಮ್ಮ ರಾಜ್ಯದ ಉಸ್ತುವಾರಿ ವೇಣುಗೋಪಾಲ್ ಅವರನ್ನ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಧಿಕಾರ ಹಸ್ತಾಂತರ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಬಾವುಟವನ್ನು ಈ 4 ಜನರಿಗೆ ಕೊಡೋದ್ರ ಮೂಲಕ ಅಧಿಕಾರ ವರ್ಗಾವಣೆ ಆಗಿದೆ. ನಾನು ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ, ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಈಶ್ವರ್ ಖಂಡ್ರೆ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಸಲೀಂ ಅಹ್ಮದ್ ಅವರಿಗೂ ಕೂಡ ಶುಭ ಕೋರಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಹುಟ್ಟುಕೊಂಡಂಥ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ಒಂದು ಮೂವ್ಮೆಂಟ್, ಅದು ಒಂದು ಚಳುವಳಿ. ಈ ದೇಶದ ರಕ್ಷಣೆಗಾಗಿ ಹುಟ್ಟಿದಂಥ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರಬಹುದು, ಆದರೆ ಇಡೀ ದೇಶದಲ್ಲಿ ಯಾವುದಾದ್ರೂ ವ್ಯಾಪಕವಾಗಿ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಹಿನ್ನಡೆಯಾದ ತಕ್ಷಣನೇ ಕಾಂಗ್ರೆಸ್ ಬಹಳ ದುರ್ಬಲವಾಗ್ಬಿಟ್ಟಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು. ಈಗಾಗಲೇ ಮಾನ್ಯ ಖರ್ಗೆ ಅವರು ಹೇಳಿದ್ರು, ಭಾರತೀಯ ಜನತಾ ಪಕ್ಷಕ್ಕೆ 18 ಕೋಟಿ ಓಟು ಬಂದರೆ ನಮಗೆ 11 ಕೋಟಿ ಓಟು ಬಂದಿದೆ. ನಮಗೆ ಸ್ಥಾನಗಳು ಕಡಿಮೆ ಬಂದಿರಬಹುದು. ಹಾಗೆಯೇ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ 2018ರಲ್ಲಿ ಶೇಕಡಾವಾರು ನಮಗೆ ಬಂದಿದ್ದಂಥ ಮತಗಳು 38.14%. ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಂಥ ಓಟುಗಳು 36.34. ಅಂದರೆ ನಮಗೆ ಜನರ ಬೆಂಬಲ ಹೆಚ್ಚಾಗಿತ್ತು. ಅದರ ಸಂಖ್ಯೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕಿಂತ ಕಡಿಮೆ ಆಯಿತು. ಯಾವ ಪಕ್ಷಕ್ಕೂ ಕೂಡ ಈ ರಾಜ್ಯದ ಜನ ಸಂಪೂರ್ಣ ಆಶೀರ್ವಾದವನ್ನು ಮಾಡಲಿಲ್ಲ. ನಾವು ಒಳ್ಳೆ ಕೆಲಸಗಳನ್ನೇನೋ ಮಾಡಿದ್ದು.
ನಾನು ಇವತ್ತು ಎಲ್ಲ ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಅವರವರಿಗೆ ಕೊಟ್ಟಿದ್ದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ರು. ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದವು. ಯಾವುದಾದರೂ ಸರ್ಕಾರ 100ಕ್ಕೆ 100 ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಆದರೂ ಅಪಪ್ರಚಾರಗಳಿಂದ ಭಾರತೀಯ ಜನತಾ ಪಕ್ಷ ಮತ್ತು JDSನವರ ತಂತ್ರಗಾರಿಕೆಗಳಿಂದ ನಾವು ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು ಜನ ಎಲ್ಲ ಕಡೆ ಜ್ಞಾಪಕ ಮಾಡ್ಕೊತಾ ಇದ್ದಾರೆ. ನಾನು ನಿಮಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತರದೇ ಹೋಗಿದ್ರೆ, ಉದ್ಯೋಗದ ಹಕ್ಕನ್ನು ಕೊಡ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತರದೇ ಹೋಗಿದ್ರೆ, ಈ ದೇಶದಲ್ಲಿ ಕೊರೋನಾ ಬಂದಿದೆಯಲ್ಲ, ಇಂಥ ಪರಿಸ್ಥಿತಿನಲ್ಲಿ ದೇಶ ಯಾವ ಕೆಳಮಟ್ಟಕ್ಕೆ ಹೋಯ್ತಾ ಇತ್ತು, ಜನ ಎಷ್ಟು ಸಂಕಷ್ಟವನ್ನ ಅನುಭವಿಸಬೇಕಾಗ್ತಾ ಇತ್ತು ಅನ್ನೋದನ್ನ ನಾವು ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ದೂರದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನ ಭಾರತ ದೇಶದ ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ ರವರ ಸರ್ಕಾರ ಮಾಡಿದ್ರಿಂದ ಇವತ್ತು ಜನರಿಗೆ ಕೆಲಸ ಕೊಡಲಿಕ್ಕೆ, ಊಟ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅವ್ರು ಹೋಗ್ತಾ ಇದಾರೆ, ಕೂತ್ಕೊಳ್ರಿ ಬಾವಾ, ಇದಕ್ಕೆ ಎದ್ದೋಯ್ತಾ ಇದೆಯಾ ನೀನು? ಯಾವ ಪರಿಸ್ಥಿತಿಗೆ ನಾವು ಹೋಗ್ತಿದ್ದೋ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಕೊರೋನಾ ರೋಗ ಬಂದ ಮೇಲೆ ನಮ್ಮ ದೇಶಕ್ಕೆ ಕಾಲಿಟ್ಟು ಜನವರಿ 30, 2020ನೇ ಇಸ್ವಿ ಈ ರೋಗ ಸಂಪೂರ್ಣವಾಗಿ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಇದಕ್ಕೆ ಔಷಧಿ ಇಲ್ಲ. ಆದರೆ ಇದನ್ನ ಹರಡದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಯ್ತಿತ್ತು. ಇದನ್ನ ಈ ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು, ಇಲ್ಲಿ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅಕಾಲಿಕವಾಗಿ ಲಾಕ್ಡೌನ್ ಮಾಡಿದ್ರು. ಈಗ ಮಾಡಬೇಕಾಗಿದ್ದದನ್ನ ಮಾರ್ಚ್ ತಿಂಗಳು ಮಾಡಿದ್ರು, 90 ದಿನಗಳ ಕಾಲ. ಇವತ್ತು ಬಹಳ ವೇಗವಾಗಿ ರೋಗ ಹರಡ್ತಾ ಇದೆ. ಅವರ ತಪ್ಪು ನಿರ್ಧಾರಗಳಿಂದ, ಸಿದ್ಧತೆಗಳನ್ನು ಮಾಡ್ಕೊಳ್ದೇನೆ ಲಾಕ್ಡೌನ್ ಅನ್ನು ಘೋಷಣೆ ಮಾಡದ್ರಿಂದ, ಲಾಕ್ಡೌನ್ ಮಾಡಿದಾಗ ಈ ದೇಶದ ಬಡವರಿಗೆ, ಕಾರ್ಮಿಕರಿಗೆ ಅವ್ರ ಕೈಗೆ ದುಡ್ಡನ್ನು ಕೊಡದೇ ಇದ್ದದ್ರಿಂದ ಲಕ್ಷಾಂತರ ಜನ ಇವತ್ತು ಕಷ್ಟಕ್ಕೆ ಸಿಗಾಕಬೇಕಾಯಿತು. ನರೇಂದ್ರ ಮೋದಿಯವರು ಏಪ್ರಿಲ್ 14ರವರೆಗೆ ₹1 ಬಿಡುಗಡೆ ಮಾಡಲಿಲ್ಲ. ಆಮೇಲೆ
ಸುಳ್ಳು ಘೋಷಣೆಯನ್ನ ಮಾಡಿದ್ರು. 20 ಲಕ್ಷ ಕೋಟಿ ಎಕನಾಮಿಕ್ ಸ್ಟಿಮ್ಯುಲಸ್. ನಾನು ಅದಕ್ಕೆ ಆಗಾಗ ಹೇಳ್ತಾ ಇರ್ತೀನಿ, ನರೇಂದ್ರ ಮೋದಿ ಅವರಂತ ಹಿಪೋಕ್ರೆಟ್ ಇನ್ ಪಾಲಿಟಿಕ್ಸ್, ಸುಳ್ಳು ಹೇಳೋರು, ಜನರಿಗೆ ದ್ರೋಹ ಮಾಡೋರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿನೂ ಕೂಡ ಬಂದಿರಲಿಲ್ಲ. ಅದು ನರೇಂದ್ರ ಮೋದಿ ಅವರು ಮಾತ್ರ ಅಂತಕ್ಕಂಥದ್ದನ್ನು ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಈ ದೇಶದ ಜನ ಅರ್ಥ ಮಾಡ್ಕೋಬೇಕು. ಅವರ ಟೊಳ್ಳು ಭರವಸೆಗಳು, ಜನದ್ರೋಹದ ಕೆಲಸ, ಸುಳ್ಳುಗಳನ್ನು ಹೇಳೋದು ಯಾವ ಪ್ರಧಾನಮಂತ್ರಿನೂ ಕೂಡ ಈ ರೀತಿಯಾಗಿ ನಡ್ಕೊಂಡಿರಲಿಲ್ಲ ಸ್ವತಂತ್ರ ಭಾರತದಲ್ಲಿ. ಅವರ ವೈಫಲ್ಯಗಳನ್ನು ಒಂದು ದೊಡ್ಡ ಪಟ್ಟಿ ಮಾಡಬಹುದು. ನಾನು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಆ 20 ಲಕ್ಷ ಸ್ಟಿಮ್ಯುಲಸ್ ಅಂತ ಘೋಷಣೆ ಮಾಡಿದ್ರಲ್ಲ, ಅದರಲ್ಲಿ 1,86,000 ಕೋಟಿ ಮಾತ್ರ ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಸೆಂಟ್ರಲ್ ಟ್ರೆಜರಿ. ಉಳಿದವೆಲ್ಲ ಕ್ಯಾಶ್ ಔಟ್ಫ್ಲೋ ಇಲ್ಲ. ಅವ್ರು ಖರ್ಚು ಮಾಡಿದ್ದು GDP-ನಲ್ಲಿ ನಾಟ್ ಇವನ್ 1% ಆಫ್ ದಿ GDP ಆಫ್ ದಿ ಕಂಟ್ರಿ. ನಾಟ್ ಇವನ್ 1%. ಇದು ನಾನು ಹೇಳೋದಲ್ಲ, ಅನೇಕ ಇಂಡಿಪೆಂಡೆಂಟ್ ಏಜೆನ್ಸಿಗಳು ಅದನ್ನ ಹೇಳಿದಾವೆ. ನಾವು ಹೇಳಿದ್ರೆ ವಿರೋಧಕ್ಕೋಸ್ಕರ ಹೇಳಿದಾಗ ಆಗ್ತದೆ. ನಾಟ್ ಇವನ್ 1%. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು 10%, 20%, 30% ವರೆಗೂ ಕೂಡ ಅವರ GDP ಹೀಗೆ ಈ ಕೊರೋನಾ ರೋಗಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಖರ್ಚು ಮಾಡೋದು. ನರೇಂದ್ರ ಮೋದಿ ಅವರು ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಪರ್ಚೇಸಿಂಗ್ ಪವರ್ ಹೆಚ್ಚು ಮಾಡತಕ್ಕಂಥ ಶಕ್ತಿಯನ್ನು ಕೊಡೋದ್ರ ಬದಲು ಕೊರೋನಾ ರೋಗ ಭಾವನಾತ್ಮಕವಾದಂಥ ವಿಚಾರಗಳನ್ನ ಜಗಟೆ ಬಾರಿಸಿ, ಚಪ್ಪಾಳೆ ತಟ್ಟಿ, ದೀಪ ಹಚ್ಚಿ, ಈ ತರದ ವಿಚಾರಗಳನ್ನ ಹೇಳೋದು. ಅದರಲ್ಲೂ ಕೂಡ ರಾಜಕೀಯ ಮಾಡಕ್ ಹೊರಟರು. ತಬ್ಲಿಗೆಗಳಿಂದ ಬಂದ್ಬಿಡ್ತು. ಮಿಸ್ಟರ್ ನರೇಂದ್ರ ಮೋದಿಜಿ, ತಬ್ಲಿಗೆಗಳಿಂದ ರೋಗ ಬರೋದಾದ್ರೆ, ಹರಡ್ಕೊಂಡ್ಬಿಟ್ಟಿದ್ರೆ, ಇಷ್ಟೊಂದು ಹರಡ್ಕೊಂಡಿದ್ರೆ, ಇದರಲ್ಲಿ ಅಮೆರಿಕದಲ್ಲಿ ಯಾವ ತಬ್ಲಿಗೆಗಳಿದ್ರು, ಫ್ರಾನ್ಸ್ನಲ್ಲಿ ಯಾವ ತಬ್ಲಿಗೆಗಳಿದ್ರು, ಇಂಗ್ಲೆಂಡ್ನಲ್ಲಿ ಯಾವ ತಬ್ಲಿಗೆಗಳಿದ್ರು, ಜರ್ಮನಿನಲ್ಲಿ ಯಾರಿದ್ರು, ರಷ್ಯಾದಲ್ಲಿ ಯಾರಿದ್ರು, ಅಲ್ಲಿ ಯಾರು ಇರಲಿಲ್ವಲ್ಲ ತಬ್ಲಿಗೆಗಳು. ಅಲ್ಲೇ ಜಾಸ್ತಿ ಆಯ್ತು. ಈಗ ಯಾವುದು ತಬ್ಲಿಗೆಗಳ ಸಮಾವೇಶ ಇಲ್ವಲ್ಲ, ಈಗ ಯಾರು ಬಂದಿಲ್ವಲ್ಲ ಅಲ್ಲಿಂದ. ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ? ಅಲ್ಲೂ ಕೂಡ ಕೋಮುವಾದವನ್ನ ಮಾಡಿ ಎಷ್ಟು ಸಾಧ್ಯನ ಅಷ್ಟು ಪೋಲರೈಸ್ ಮಾಡಲಿಕ್ಕೆ, ಧ್ರುವೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇಂಥ ನೀಚರ ರಾಜಕಾರಣವನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದೇ ಕಾಂಗ್ರೆಸ್ನವರ ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ. ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರ ಸರ್ಕಾರದ ಹಿಂದ್ಗಡೆ ಇರ್ತಕ್ಕಂಥದ್ದು RSS. RSSನ ಧ್ಯೇಯೋದ್ದೇಶಗಳಿದ್ದವಲ್ಲ, ಅವೆಲ್ಲವನ್ನು ಕೂಡ ನರೇಂದ್ರ ಮೋದಿ ಅವರು ಈಡೇರಿಸ್ತಾ ಇದ್ದಾರೆ. ಯಾವುದೇ ಎಕನಾಮಿಕ್ ಪ್ರೋಗ್ರಾಮ್ಸ್ ಇಲ್ಲ, ಯಾವುದೇ ಸೋಷಿಯಲ್ ಪ್ರೋಗ್ರಾಮ್ಸ್ ಇಲ್ಲ, ಯಾವುದೇ ರೈತರಿಗೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ಸ್ ಇಲ್ಲ,
ಬಡವರಿಗೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ಸ್ ಇಲ್ಲ, ಮಹಿಳೆಯರಿಗೆ, ಯುವಕರಿಗೆ, ಕಾರ್ಮಿಕರಿಗೆ ಇವು ಯಾವ ಪ್ರೋಗ್ರಾಮ್ಗಳು ಇಲ್ಲ. ಇವತ್ತು ಈ ಕೊರೋನಾ ಬಂದ ಮೇಲೆ both health and economy of the country, they are ruined by Mr. Narendra Modi. ಇಷ್ಟೊಂದು ತಳಮಟ್ಟಕ್ಕೆ ಯಾವ ಕಾಲದಲ್ಲೂ ಕೂಡ ಹೋಗಿರಲಿಲ್ಲ ಎಕಾನಮಿ. ಪೆಟ್ರೋಲ್ ಡೀಸೆಲ್ ಬೆಲೆಗಳಂತೂ ಜನ ಇವತ್ತು ಆ ಭಾರನ ಹೊರಲಿಕ್ಕೆ ಸಾಧ್ಯ ಆಗಲ್ಲ. ಮನಮೋಹನ್ ಸಿಂಗ್ ರವರಿದ್ದಾಗ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಜಾಸ್ತಿ ಆದಾಗ $120ಕ್ಕೂ ಹೆಚ್ಚು ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ಜಾಸ್ತಿ ಆಯಿತು. ಆ ಕಾಲದಲ್ಲಿ ಜನರಿಗೆ ಭಾರ ಕಡಿಮೆ ಮಾಡಬೇಕು ಅಂತೇಳಿ 2,40,000 ಕೋಟಿ ರೂಪಾಯಿಗಳನ್ನ ಸಬ್ಸಿಡಿಯಾಗಿ ಕೊಡ್ತಾ ಇದ್ರು. ಆಗ 70 ರೂಪಾಯಿಗಿಂತ ಯಾವತ್ತೂ ಕೂಡ 65-70 ರೂಪಾಯಿಗಿಂತ ಪೆಟ್ರೋಲ್ ಬೆಲೆ ಹೆಚ್ಚಾಗಿರಲಿಲ್ಲ. ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆಗಿಂತ 15 ರೂಪಾಯಿ ಕಡಿಮೆ ಇರ್ತಿತ್ತು ಯಾವಾಗಲೂ. ಇವತ್ತೇನಾಗಿದೆ? ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು 81, 82, 83 ರೂಪಾಯಿ ಆಗ್ಬಿಟ್ಟಿದೆ. ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆಗಿಂತ ಮುಂದಕ್ಕೆ ಹೊರಟೋಗ್ಬಿಟ್ಟಿದೆ. ಆದರೆ ಕಚ್ಚಾ ತೈಲದ ಬೆಲೆ ಏನಾಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ? ಲೆಸ್ ದ್ಯಾನ್ $40 per ಬ್ಯಾರಲ್. ಲೆಸ್ ದ್ಯಾನ್ $40 per ಬ್ಯಾರಲ್. ನನ್ನ ಪ್ರಕಾರ ಇಷ್ಟೊಂದು ಸಬ್ಸಿಡಿನೂ ನಿಂತು ಹೋಗಿದೆ ಕೊಡೋದು. ಕಚ್ಚಾ ತೈಲದ ಬೆಲೆನೂ ಕಡಿಮೆ ಆಗಿದೆ. 25 ರೂಪಾಯಿಗೆ ಡೀಸೆಲ್, 30 ರೂಪಾಯಿಗೆ ಪೆಟ್ರೋಲ್ ಮಾರಾಟ ಮಾಡಬೇಕಾಗಿತ್ತು. 2004ರಲ್ಲಿ ಇತ್ತಲ್ಲ, ಆ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಇವ್ರು ಮಾಡಬೇಕಾಗಿತ್ತು. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 18 ಲಕ್ಷ ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರಕ್ಕೆ ಬರೀ ಎಕ್ಸೈಸ್ ಡ್ಯೂಟಿಯಿಂದಲೇ ಬಂದಿದೆ. ಎಕ್ಸೈಸ್ ಡ್ಯೂಟಿ ಒಂದರಿಂದಲೇ 18 ಲಕ್ಷ ಕೋಟಿ. ಅವನು ಯಾವನೋ ಒಬ್ಬ ಪ್ರಧಾನನವನು ಮಂತ್ರಿ ಕೇಂದ್ರದಲ್ಲಿ ಅವನು ಹೇಳಿದಾನೆ, ಇಲ್ಲ ಪೆಟ್ರೋಲ್ ಡೀಸೆಲ್ ಅಲ್ಲಿ ಬಂದಂತ ಲಾಭದ ದುಡ್ಡನ್ನ ಬಡವರಿಗೆ ಹಂಚಿಬಿಟ್ಟಿದೀವಿ. ಸೊ ಅಡ್ಮಿಟೆಡ್ಲಿ ಇವರಿಗೆ ಪೆಟ್ರೋಲ್ ಡೀಸೆಲ್ ನಲ್ಲಿ ಲಾಭ ಬರ್ತಾ ಇದೆ. ಅಷ್ಟು 18 ಲಕ್ಷ ಕೋಟಿ ರೂಪಾಯಿಗಳು ಕೂಡ ಎಲ್ಲ ಗ್ರಾಹಕರಿಗೆ ವರ್ಗಾವಣೆ ಆಗ್ಬೇಕಾಗಿತ್ತು. ಐ ಡೋಂಟ್ ನೋ ಯಾಕೆ ಜನ ಇವತ್ತು ಸುಮ್ಮನೆ ಕೂತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು ಬೆಲೆ ಆಗಿರುವಾಗ ಬರೀ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಆರದ ಬರೀ ಅಷ್ಟಕ್ಕೆ ಸ್ಕೂಟರ್ ಓಡಿಸೋರಿಗೆ, ಕಾರ್ ಇಟ್ಕೊಂಡಿರೋರಿಗೆ ಅಷ್ಟಕ್ಕೆ ಅಲ್ಲ, ಇಡೀ ಜನಸಮುದಾಯದ ಮೇಲೆ ಪರಿಣಾಮ ಬೀರ್ತದೆ. ಎಲ್ಲ ಅಗತ್ಯ ವಸ್ತುಗಳು ಬೆಲೆಗಳು ಗಗನಕ್ಕೆ ಹೋಗ್ತವೆ. ಬಡವರು, ಕಾರ್ಮಿಕರು, ರೈತರು, ಎಲ್ಲ ಜನರ ಅಗತ್ಯ ವಸ್ತುಗಳು, ಪದಾರ್ಥಗಳು ಕೂಡ ಗಗನಕ್ಕೆ ಹೋಗ್ತವೆ. ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ದೇಶದ ಜನ ಸಹಿಸ್ಕೊಂಡಿದ್ದಾರಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಇದೇ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ವಲ್ಪ ಎಂತದು ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿದಾಗ ಏನು
ತಲೆ ಮೇಲೆ ಒತ್ತುಕೊಂಡು ಮೆರವಣಿಗೆ ಮಾಡಿದ್ದೇನು? ಇವರು ನಾಚಿಕೆ ಆಗಲ್ವಾ? ಇವತ್ತು ಒಂದು ಸಿಲಿಂಡರ್ ಗ್ಯಾಸ್ದು 900 ರೂಪಾಯಿ. ಇಷ್ಟೊಂದು ತೈಲ ಬೆಲೆ ಕಡಿಮೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಗಿರುವಾಗ 200 ರೂಪಾಯಿ ಕೊಡಬೇಕಾಗಿತ್ತು. ಒಂದು ಸಿಲಿಂಡರ್ 200 ರೂಪಾಯಿ ಕೊಡಬೇಕಾಗಿತ್ತು. ಇವತ್ತು ನಾವು ದೇಶ ಉಳಿಸ್ಲಿಕ್ಕೋಸ್ಕರವಾಗಿ, ಕಾಂಗ್ರೆಸ್ ಉಳಿಸ್ಲಿಕ್ಕೋಸ್ಕರ, ಕಾಂಗ್ರೆಸ್ ಉಳಿಬೇಕು, ಉಳಿಯುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮುಂದೆ ಇರ್ತಕ್ಕಂಥ ಸವಾಲು ದೇಶ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಅದು ನಮ್ಮೆಲ್ಲರ ಜವಾಬ್ದಾರಿ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ಜವಾಬ್ದಾರಿ ಇದೆ. ಇಂಥ ಸನ್ನಿವೇಶದಲ್ಲಿ ಇವತ್ತು ನಾವು ಈ ದೇಶದಲ್ಲಿದ್ದೇವೆ. ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ, RSS ಕಾರ್ಯಕ್ರಮಗಳನ್ನ ಜಾರಿ ಕೊಡ್ತಕ್ಕಂಥ ಪ್ರಧಾನಿ, ಜನರಿಗೆ ದ್ರೋಹ ಮಾಡ್ತಕ್ಕಂಥ ಪ್ರಧಾನಿ ಇವತ್ತು ದೇಶದಲ್ಲಿದ್ದಾರೆ. ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರ್ತದೆ, RSSನವರು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಾರೆ, ಅಲ್ಲಿವರೆಗೆ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ನಿರುದ್ಯೋಗಿಗಳು, ಮಹಿಳೆಯರು, ಕಾರ್ಮಿಕರು ಇವರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಬಡವರ ಬಗ್ಗೆ, ರೈತರ ಬಗ್ಗೆ, ದಲಿತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಯಾವ ಕಾಳಜಿನೂ ಇಲ್ಲ. ಸಂವಿಧಾನದ ಬಗ್ಗೆ ಗೌರವ ಇದ್ದಿರ್ತಾನೆ ಕಾಳಜಿ ಬರೋದು. ಇವತ್ತು ನಾವು ಸಂವಿಧಾನದ ಪೀಠಿಕೆಯನ್ನು ಪುನರುಚ್ಚಾರ ಮಾಡಿದ್ದೀವಿ. ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಬದ್ಧತೆ ಇಲ್ಲ. ಇವತ್ತೇನಾದರೂ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಪಕ್ಷ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಮಾತ್ರ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸ್ತಕ್ಕಂಥವ್ರು. ಅದಕ್ಕೆ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು ನಾವು. ಮತ್ತೆ ಮತ್ತೆ ಪ್ರಸ್ತಾಪ ಮಾಡಬೇಕು. ಅವರಿಗೆ ಅನ್ಯ ಧರ್ಮಗಳಲ್ಲಿ ಸಹಿಷ್ಣುತೆ ಇಲ್ಲ. ಅವರಿಗೆ ಸಂವಿಧಾನದ ಮೂಲ ತಿರುಳಿರದೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ತಿರುಳು. ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದವರ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿ ದೇಶವನ್ನ ಒಡಿತಕ್ಕಂಥ, ಜನರ ಮನಸ್ಸುಗಳನ್ನು ಒಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಬ್ರೋಗೇಷನ್ ಆಫ್ 370, ಪುಲ್ವಾಮಾ, CAA, NRC ಇವೆಲ್ಲ ಮಾಡೋದು ಇದೇ ಉದ್ದೇಶ. ಇದು ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ ಅವರು? ತಬ್ಲೀಗ್. ಈ ರೋಗ ಇರುವಂತ ಕಾಲದಲ್ಲೂ ಕೂಡ ತಬ್ಲೀಗ್ಗಳಿಂದ ರೋಗ ಹರಡ್ಕೊಂಡ್ಬಿಟ್ಟದೆ. ಕೋಮುವಾದದ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವ ವಿಷಯಗಳು ಕೂಡ ಇಲ್ಲ. ಅವ್ರಿಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಯಾವುದೇ ಅಜೆಂಡಾ ಇಲ್ಲ ಅವರಿಗೆ. ಇಲ್ಲಿ ಯಡಿಯೂರಪ್ಪನವರು ಹಿಂಬಾಗಲಿನಿಂದ ಬಂದ್ಬಿಟ್ಟಿದ್ದಾರೆ ಅಧಿಕಾರಕ್ಕೆ. ಅವ್ರಿಗೆ ಜನ ಆಶೀರ್ವಾದ ಮಾಡಿರಲಿಲ್ಲ. ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ರು. ಹೇಗೆ ನಾವು ಅಧಿಕಾರ ಕಳ್ಕೊಂಡು ಅನ್ನೋದು ಗೊತ್ತಿದೆ. ಯಾಕಂದ್ರೆ ಅವರು MLAಗಳು ಕ್ರಾಸ್ ಮಾಡಿದ್ರಲ್ಲ, ಡಿಸ್ಕ್ವಾಲಿಫಿಕೇಶನ್ ಆದೇಶ ಹೊರಡಿಸ್ತವ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಎತ್ತಿ ಹಿಡಿದರು. ಅವರು ಪಕ್ಷಕ್ಕೋಸ್ಕರ ಆದೇಶ ಮಾಡಿದ್ರು ಅಂತ ಹೇಳಲ್ಲ ನಾನು.
ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಆದೇಶವನ್ನು ಮಾಡಿದ್ರು. ಆ ಕಾರಣದಿಂದಲೇ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೂ ಅಪಪ್ರಚಾರಗಳನ್ನು ಮಾಡಿದ್ರು. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ದೇಶ ಉಳಿಸ್ತಕ್ಕಂಥದ್ದು, ಸಮಾಜ ಉಳಿಸ್ತಕ್ಕಂಥದ್ದು, ಜನ ಉಳಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಈ ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು, ಬಿಜೆಪಿ ಸೋಲ್ಲೇಬೇಕು, ಅದು ಒಂದು ನಮ್ಮ ಗುರಿ. ಅದರ ಜೊತೆಗೆ ದೇಶ ಉಳಿಸೋದು, ಸಮಾಜ ಉಳಿಸೋದು ಕೂಡ ನಮ್ಮ ಗುರಿ ಆಗಬೇಕು. ಈ ಬಿಜೆಪಿಯವ್ರನ್ನ ಎಲ್ಲಿವರೆಗೆ ನಾವು ಕಿತ್ತೆಸೆಯಲ್ಲ ಅಲ್ಲಿವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇವರಿಂದ ದೇಶ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಸಾಮರಸ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದೇಶದಲ್ಲಿ ಐಕ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರು ಎಷ್ಟು ದೇಶಗಳಿಗೆ ಹೋದ್ರಪ್ಪ. ಬಹುಶಃ ಯಾವ ಪ್ರಧಾನಮಂತ್ರಿನೂ ಕೂಡ ಇಷ್ಟು ದೇಶಗಳನ್ನು ಸುತ್ತಂತ ಪ್ರಧಾನಮಂತ್ರಿ ನಾನು ನೋಡಿರಲಿಲ್ಲ. ಆದರೆ ನಮ್ಮ ನೆರೆಹೊರೆಯವರು ಯಾರಾದರೂ ಕೂಡ ನಮ್ಮ ಜೊತೆ ಸ್ನೇಹದಿಂದ ಇದ್ದಾರ? ಪಾಕಿಸ್ತಾನ ಇದೆಯಾ, ಬಾಂಗ್ಲಾದೇಶ ಇದೆಯಾ, ನೇಪಾಳ ಇದೆಯಾ, ಚೈನಾ ಇದೆಯಾ? ಯಾರ ಜೊತೆ ಇದ್ದಾರೆ ಅವರು? ಅಲ್ಲಿ ಶ್ರೀಲಂಕಾ ಇದೆಯಾ? ಯಾರ ಜೊತೆ ಇದ್ದಾರೆ? ಏಯ್ ಯಾರು ಇವರು? ಬರ್ರಿ ಕಡೆಗೆ, ಬರ್ರಿ ಕಡೆಗೆ. ಭಾಷಣ ಮಾಡ್ತಾ ಇದ್ದೀನಿ, ನೀವು ಹಿಡಿಯಕ್ಕೆ ಹೋಗ್ತೀರಿ. ಯಾರಾದ್ರೂ ದೇಶ ಇದೆಯಾ? ಗಡಿ ಸಮಸ್ಯೆ ಅಂತ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಅಂತಂದ್ರೆ ಒಂದು ಕ್ಷಣ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರು ಲಾಯಕಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಅನೇಕ ಸಾರಿ ಹೇಳಿದ್ರು, ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಆಯ್ತಪ್ಪ 20 ಜನ ನಮ್ಮ ಸೈನಿಕರು ಯೋಧರು ಸತ್ತಿದ್ದಾರೆ, 73 ಜನ ಗಾಯಾಳುಗಳಾಗಿದ್ದಾರೆ. ಯಾಕಾದ್ರು? ಏನು ಇವರೇ ಹೋಗಿ ಅಲ್ಲಿ ಚೈನಾದ ಬಾರ್ಡರ್ ಎಲ್ಲಿ ಎಂತದ್ದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅದನ್ನು ದಾಟ್ಬಿಟ್ಟು ಹೋಗಿದ್ರ ನಮ್ಮವರು, ಅಥವಾ ಅವ್ರು ಬಂದಿದ್ರು ನಮ್ಮ ಪ್ರದೇಶದೊಳಗಡೆಗೆ? ಇದನ್ನು ಸತ್ಯ ಹೇಳಕ್ಕಾಗದಿದ ಮೇಲೆ ಇವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ಲಿಕ್ಕೆ ಲಾಯಕ ನಾಲಾಯಕ ಅನ್ನೋದು ಇವತ್ತು ದೇಶ ಚರ್ಚೆ ಮಾಡಬೇಕಾಗ್ತದೆ. He has no moral right to continue as Prime Minister of the country. ಇವತ್ತು ಎಲ್ಲ ಜನರು ಕೂಡ ನರಳುತ್ತಾ ಇದ್ದಾರೆ. ಈ ಯಡಿಯೂರಪ್ಪನವರಿಗೆ ಅನೇಕ ಸಾರಿ ನಾವು ನಿಯೋಗವಾಗಿ, ನಾನು, DK ಶಿವಕುಮಾರ್, ರಮೇಶ್ ಕುಮಾರ್, ಬಹಳ ಜನ ಹೋಗಿ, ಉಗ್ರಪ್ಪ, ನಾವೆಲ್ಲ ಹೋಗಿ ಹೇಳೋದು ಹಿಂಗಿಂಗ್ ಮಾಡ್ರಿ ಅಂತ ಹೇಳೋದು. ಒಂದು ಸಲಹೆಯನ್ನು ಕೂಡ ಮಾಡಲಿಲ್ಲ. ನಾನು ಒಂದು 20 ಲೆಟರ್ ಬರೆದಿರಬಹುದು, ಒಂದು ಲೆಟರ್ ಉತ್ತರ ಕೊಡ್ಲಿಲ್ಲ. ಇವತ್ತು ಕಮ್ಯುನಿಟಿಗೆ ಸ್ಪ್ರೆಡ್ ಆಗ್ಬಿಟ್ಟದೆ ಈ ಕೊರೋನಾ ರೋಗ. ಕಮ್ಯುನಿಟಿ ಸ್ಪ್ರೆಡ್ ಆಗ್ಬಿಟ್ಟದೆ. ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಲ್ಲಿವರೆಗೂ ಇನ್ನು ಎಚ್ಚೆತ್ತಲೇ ಹೋಗ್ತಾ ಇರ್ತದೆ. ಇವ್ರ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅಧಿಕಾರ ಬಿಟ್ಟು ತೊಲಗಿ ಅಂದ್ರೆ ತೊಲಗೋದು ಇಲ್ಲ. ಹಿಂಬಾಗಲಿಂದ ದುಡ್ಡು ಖರ್ಚು ಮಾಡಿ ಕೊಂಡ್ಕೊಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬಂದು ಕೂತ್ಬಿಟ್ಟವ್ರೆ. ನಿಮಗೆ ಎಷ್ಟಲಿವರೆಗೆ ಆಗಿದೆ ಅಂತಂದ್ರೆ ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಭ್ರಷ್ಟಾಚಾರ, ಭ್ರಷ್ಟ ಸರ್ಕಾರ ಯಾವಾಗಲೂ ಕೂಡ ಬಂದಿರಲಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು,
ಎಲ್ಲೆಲ್ಲಿ ಅಭಿವೃದ್ಧಿಗಳು ನಡೀತವೆ, ಮತ್ತೆ ಪವರ್ ಡಿಪಾರ್ಟ್ಮೆಂಟು ಇಷ್ಟಿಷ್ಟು ದುಡ್ಡು ಕೊಟ್ರೇನೆ ನಾಟ್ ಓನ್ಲಿ ಕಾಂಗ್ರೆಸ್ ಜೆಡಿಎಸ್ ವರ್ಕ್ MLAs, ಪಾಪ MLAಗಳು ವಿಧಿ ಇಲ್ದೇನೆ ದುಡ್ಡು ಕೊಟ್ಬಿಟ್ಟು ಗ್ರಾಂಟ್ಸ್ ತಗೋಬರ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆವರ್ ಬಿಫೋರ್. ನನಗೆ ಒಬ್ಬ ಬಿಜೆಪಿ XMLA ಸಿಕ್ಕಿದ್ದ. ಅವ್ರು ಹೇಳ್ದ, ಸರ್ ನಾನೇ 5% ಕೊಟ್ಬಿಟ್ಟು ತಗೊಬಂದಿದ್ದೀನಿ ಸರ್ ದುಡ್ಡನ್ನ ಅಂತ. 5% ತಗೊಬಂದಿದ್ದೀನಿ ದುಡ್ಡು ಕೊಟ್ಬಿಟ್ಟು ಅಂತ. ಅವರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ, XMLA. ಇಂಥ ಲಜ್ಜಿಗೆಟ್ಟು ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಜನಪರವಾದಂತ ಕಾಳಜಿ ಇದೆ. ಈ ದೇಶದ ಇವತ್ತು ಅಭಿವೃದ್ಧಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರೆ ಅದು ಬಿಜೆಪಿಯಿಂದ ಅಲ್ಲ. ತಂತ್ರಜ್ಞಾನ ಬೆಳೆದಿದ್ರೆ, ಇವತ್ತು ಇದೆಲ್ಲ ಉಪಯೋಗಿಸ್ಕೊಂಡು ತಂತ್ರಜ್ಞಾನ ಬೆಳೆದಿದ್ರೆ ಇದಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣವ ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ. ಏನಿದೆ ಅವರು, ವಾಟ್ ಈಸ್ ದರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ? ಸುಳ್ಳು ಹೇಳೋದು, ವೈಭವೀಕರಿಸೋದು, ಇವ್ರಿಗೇನ್ ವಾಟ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನ್ ಕೊಡುಗೆ ಇವ್ರದು? ಅಬ್ಸಲ್ಯೂಟ್ಲಿ ನಥಿಂಗ್. ಯಾರು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರೆ ಇವರು? ಜೈಲಿಗೆ ಹೋಗದಿದ್ದವ್ರನ್ನು ಜೈಲಿಗೆ ಹೋಗಿದ್ರು. ಗಾಂಧಿ ಕೊಂದಂತ ಪಕ್ಷ ಇವರು. ಗಾಂಧಿ ಕೊಂದಂತ ಪಕ್ಷದಲ್ಲಿ ಯಾರು ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿದ್ರು ಅವ್ರನ್ನ ವೈಭವೀಕರಿಸೋದು, ಅವ್ರನ್ನ ಇಲ್ಲಿ ಕರ್ಕ ಒಂದು ಬೆಂಗಳೂರು ರೋಡ್ಗೆ ಅವ್ರ ಹೆಸರಿಡೋದು. ಯಾವಾಗ ಇವರು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥದ್ದು? ಇವತ್ತು ಏನಾದರೂ ತ್ಯಾಗ ಬಲಿದಾನ ಮಾಡಿದ್ರೆ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ರಾಜೀವ್ ಗಾಂಧಿ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ ಆ ಪರಂಪರೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಭಾರತೀಯ ಜನತಾ ಪಕ್ಷಕ್ಕಲ್ಲ. ತ್ಯಾಗ ಬಲಿದಾನ ಅನ್ನೋದವ್ರಿಗೆ ಗೊತ್ತೇ ಇಲ್ಲ. ಈ ನರೇಂದ್ರ ಮೋದಿ ಅವರು ನೋಡಿ, ಈಗ ಈ ಕೊರೋನಾ ಬಂತಲ್ಲ, ಅವತ್ತಿನಿಂದ ಈಚೆ ಮನೆ ಬಿಟ್ಟು ಈಚೆಗೆ ಬಂದಿಲ್ಲ ಪುಣ್ಯಾತ್ಮ. ಎಲ್ಲರೂ ನೋಡಿದಿರ ಅವ್ರನ್ನ? ನಾವೆಲ್ಲ ಜನರ ಮಧ್ಯೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಆಸಾಮಿ ಆ ಪ್ರೈಮ್ ಮಿನಿಸ್ಟರ್ ಮನೆ ಬಿಟ್ಟು ಈಚೆಗೆ ಬಂದಿಲ್ಲ. ಎಂತ ಜೀವ ಭಯದಿಂದ ಬದುಕ್ತಾ ಇದ್ದಾರೆ ನೋಡಿ ಇವರು, ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ. ಇವರು ಇಂಥವರಿಂದ ನಾವು ತ್ಯಾಗ ಬಲಿದಾನ ನಿರೀಕ್ಷೆ ಮಾಡಕ್ ಸಾಧ್ಯ ಆಗ್ತದ? ಕಾಂಗ್ರೆಸ್ಸಿನ ಜವಾಬ್ದಾರಿ ಬಹಳ ದೊಡ್ಡದಿದೆ. ಈಗ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ, ಇನ್ನೊಂದು ಸ್ವಾತಂತ್ರ್ಯ ಹೋರಾಟ. ಈ ಬಿಜೆಪಿ ತೆಗಿಲಿಕ್ಕೆ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ. ಅದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಆ ಸವಾಲನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಇನ್ನು ಸಮಯ ಇದೆ. ಒಂದೊಂದ್ಸಾರಿ ನಮ್ಮ ಉತ್ಸಾಹದಿಂದಲೇ ಏನೋ ಗೊತ್ತಿಲ್ಲ, ನಮ್ಮ DK ಶಿವಕುಮಾರ್ ಅವರು ಎಲೆಕ್ಷನ್ ಬಂದ್ಬಿಡ್ತದೆ ಮುಂದಿನ ವರ್ಷನೇ ಅಂತ. ಬರಲ್ಲ, ಕಳ್ಳರು ಅಷ್ಟು ಸುಲಭ ಬಿಟ್ಕೊಟ್ಬಿಡಲ್ಲ ನಿಮಗೆ ಅಧಿಕಾರ. ಸಮಯ ಇದೆ. ಏನೀಗ ತೀರ್ಮಾನ ಮಾಡಿದ್ದೀರಿ, ಬೂತ್ ಮಟ್ಟದಿಂದ ಪಕ್ಷ ಕಟ್ಟಬೇಕು, ಕೇಡರ್ ಬೇಸ್ಡ್ ಪಾರ್ಟಿ ಮಾಡಬೇಕು ಅಂತ ಒಳ್ಳೆ ಆಲೋಚನೆ, ಒಳ್ಳೆ ನಿರ್ಧಾರ ಅದು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವ್ರು ಏನು ಕೆಲಸ ಇಲ್ಲ. 1950ನೇ ಇಸ್ವಿನಲ್ಲಿ
ಜನಸಂಘ ಆದ್ಮೇಲೆ ಬೇರೆ ಏನು ಕೆಲಸ ಇರಲಿಲ್ಲ ಅವ್ರಿಗೆ. RSS ಕ್ಯಾಡರ್ ಇತ್ತು, ಆಮೇಲೆ ಅದನ್ನೇ ಕ್ಯಾಡರ್ ಆಗಿ BJP ಕ್ಯಾಡರ್ ಮಾಡ್ಕೊಂಡ್ರು, ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ. ಕಾಂಗ್ರೆಸ್ ಪಕ್ಷ 40 ವರ್ಷಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿ ಇದ್ರಲ್ಲ, ನಾವು ಮಾಸ್ ಪಾರ್ಟಿಯಾಗಿ ಆಗ್ಬಿಟ್ಟು ಈ ಕೇಡರ್ ಬೇಸ್ಡ್ ಪಾರ್ಟಿ ಮಾಡಬೇಕು. ಸಮಯ ಇದೆ. ಕೇಡರ್ ಬೇಸ್ಡ್ ಬೂತ್ ಮಟ್ಟದಲ್ಲಿ ಕೇಡರ್ ಆದರೆ, ಬೂತ್ ಮಟ್ಟದಲ್ಲಿ ಪಕ್ಷ ಸ್ಟ್ರಾಂಗ್ ಆದರೆ ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದನ್ನು ವ್ಯವಸ್ಥಿತವಾಗಿ ಮಾಡಿ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ, ಕೆಲಸ ಮಾಡೋಣ. ಇಲ್ಲಿರೋರೆಲ್ಲರೂ ಕೂಡ, ಇಡೀ ರಾಜ್ಯದ ಜನ ಇವತ್ತೇನು 20 ಲಕ್ಷ ಜನ ಎಲ್ಲ ನೋಡಿದ್ದಾರೆ, ಅವರೆಲ್ಲರಿಗೂ ಕೂಡ ಹುಮ್ಮಸ್ಸು ಬಂದಿದೆ. ಮತ್ತೆ ಸಮಾಜ ಉಳಿಸಬೇಕು, ದೇಶ ಉಳಿಸಬೇಕು, ನಾಡು ಉಳಿಸಬೇಕು, ಪಕ್ಷ ಕಟ್ಟಬೇಕು ಅಂತಕ್ಕಂಥ ವಿಶ್ವಾಸ ಇವತ್ತು ಎಲ್ಲರಲ್ಲೂ ಕೂಡ ಬೆಳೆದು ಬರ್ತಾ ಇದೆ. ಪಕ್ಷ ಕಟ್ಟೋಣ. ಇನ್ನೂ ಹಾಳು ಮಾಡ್ತಾರೆ ದೇಶನ. ಇನ್ನು 4 ವರ್ಷ ನರೇಂದ್ರ ಮೋದಿ ಅವರು ಇನ್ನೆಲ್ಲಿವರೆಗೆ ತಗೊಂಡು ಹೋಗ್ತಾರೋ, ಎಷ್ಟು ಹಾಳು ಮಾಡ್ಬಿಡ್ತಾರೋ ಹೇಳಕ್ಕಾಗಲ್ಲ. ಯಡಿಯೂರಪ್ಪನವರು ಅವ್ರೇನೇನು ಪಾಪಕ್ಕೆ ಕೆಲಸ ಮಾಡಕ್ಕಿಲ್ಲ. ಬಿಕಾಸ್ ಒಬ್ರು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್, ಒಬ್ರು ಡಿ ಜೂರೆ ಚೀಫ್ ಮಿನಿಸ್ಟರ್ ಇರೋದು ಕರ್ನಾಟಕದಲ್ಲಿ. ಲೂಟಿ ಹೊಡೆಯೋದು ಒಂದೇ ಕೆಲಸ, ಬೇರೆ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 100 ಬಂದೇ ಬರ್ತದೆ. ಅದರ ಬಗ್ಗೆ ಯಾರು ಸಂಶಯ ಇಟ್ಕೋಬೇಕಾದಂತ ಅಗತ್ಯ ಇಲ್ಲ. ಅಂತ ವಾತಾವರಣ ಅವರೇ ಕ್ರಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಸಂಘಟನೆಯನ್ನು ಬಲಪಡಿಸಿದ್ರೆ ತಳಮಟ್ಟದಿಂದ ನಮಗೆ ಸುಲಭ ಆಯ್ತದೆ. ರಾಜ್ಯದ ಈ ಕೊರೋನಾ ಆದಮೇಲೆ ರಾಜ್ಯದ ಮೂಲೆಗೆ ಹೋಗೋಣ. ನಮ್ಮ ಸಾಧನೆಗಳು, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು, ಕೇಂದ್ರ ಮತ್ತು ರಾಜ್ಯ, ನಮ್ಮ ಸರ್ಕಾರದ ಸಾಧನೆಗಳು, ಅವರ ವೈಫಲ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತೇನು ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ದೀರಿ, ಬದ್ಧತೆ ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಕ್ಕೆ ಬದ್ಧತೆ ಇರಬೇಕು. ಸೋಲು ಗೆಲುವು ಬೇರೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ನಿರಂತರವಾಗಿ ಗೆಲುವಿರಲ್ಲ, ನಿರಂತರವಾಗಿ ಸೋಲಿರಲ್ಲ. ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿರ್ತಕ್ಕಂಥದ್ದು ದೇಶದಲ್ಲಿ. ಒಂದು ಕಾಂಗ್ರೆಸ್ಸು, ಇನ್ನೊಂದು BJP. ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಹೋಗಿ ಶಕ್ತಿ ಕಳ್ಕೊಬಿಟ್ಟಿದ್ದಾವೆ. ಈಗ ಭಾರತೀಯ ಜನತಾ ಪಕ್ಷ ಜನರಿಗೆ ಬೇಡ ಅಂದಾಗ ಇನ್ನೊಂದು ಆಲ್ಟರ್ನೇಟಿವ್ ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಜನರಿಗೆ. ಅಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿರೋದೇ ನಮ್ಮೆಲ್ಲರ ಜವಾಬ್ದಾರಿ. ನಾವು ಕೊರೋನಾದಲ್ಲಿ ನಮ್ಮ ಪಕ್ಷ, DK ಶಿವಕುಮಾರ್, ನಾವು ಎಲ್ಲ ಮುಖಂಡಗಳು ನಾವು ಮಾಡಿದ್ವಲ್ಲ, ಅಷ್ಟು ಕೆಲಸ ರೂಲಿಂಗ್ ಪಾರ್ಟಿಯವರು ಮಾಡಲೇ ಇಲ್ಲ. ಒಂದು ವೇಳೆ ನಮ್ಮ MLAಗಳು, ಸೋತ ಅಭ್ಯರ್ಥಿಗಳು, ಬೇರೆ ಕಾರ್ಯಕರ್ತರುಗಳು ಲಾಕ್ಡೌನ್ ಆದಂಥ ಪೀರಿಯಡ್ನಲ್ಲಿ ಅವ್ರಿಗೆ ಊಟ ಕೊಡೋದು, ಫುಡ್ ಕಿಟ್ಗಳು ಕೊಡೋದು, ಆಹಾರ ಧಾನ್ಯಗಳು ಕಿಟ್ ಕೊಡೋದು ನಾವೇ ಅವ್ರಿಗಿಂತ ಹೆಚ್ಚು ಕೊಟ್ಟಿದ್ದೀವಿ. ಅವರು ಸರ್ಕಾರದ ಅಕ್ಕಿನೇ ಕದ್ದುಬಿಟ್ರು, ಅವರು ಪದಾರ್ಥಗಳನ್ನೇ ಕದ್ದುಬಿಟ್ರು. ಆ ಇಕ್ವಿಪ್ಮೆಂಟ್ಸ್ ಕೊಂಡ್ಕೊಳ್ಳೋದ್ರಲ್ಲಿ HK ಪಾಟೀಲ್ ಲೂಟಿ ಹೊಡೆದಿದ್ದಾರೆ ಅಂತಂದ್ರು ಕೂಡ ಅವರಿಗೆ ಲಜ್ಜೆಗೆಟ್ಟು ಜನ ಅದನ್ನ ಸ್ಪೀಕರ್ ಮೂಲಕ ಪಾಪ ಅವ್ರನ್ನ ಬಳಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ನಾಚಿಗೆಟ್ಟು ಜನ, ಲಜ್ಜಿಗೆಟ್ಟು ಜನ, ಕೋಮುವಾದಿಗಳು, ಇವರನ್ನ ನಾವು ಅಧಿಕಾರದಿಂದ ತೆಗೆದೇ ಹೋದರೆ ಈ ದೇಶದ ಹಿತದೃಷ್ಟಿಯಿಂದ ಬಹಳ ಕೆಟ್ಟದಾಗ್ತದೆ. ಅದರಿಂದ ನಾವು ತೆಗಿಯೋಕ್ಕೆ ಎಲ್ಲ ಪ್ರಯತ್ನ ಮಾಡೋಣ. ಈಗೇನು ಉತ್ಸಾಹ ಇದೆ DK ಶಿವಕುಮಾರ್ಗೆ, ಮತ್ತು ಈ 3 ಜನ, ಇನ್ನು ಶಿವಕುಮಾರ್ಗಿಂತ ವಯಸ್ಸು ಕಮ್ಮಿ ಇದೆಯಾ ಏನಪ್ಪ ಸತೀಶ್ ನಿನಗೆ? ಇಬ್ರು ಒಂದೇನಾ? ಇವ್ರಿಗಿಬ್ರಿಗೂ ಸ್ವಲ್ಪ ಕಡಿಮೆ ಇದೆ. ಇನ್ನು ವಯಸ್ಸಿದೆ ನಿಮಗೆ, ಯಾಕಂದ್ರೆ ಯಾವಾಗಲೂ ಶಿವಕುಮಾರ
ಯುವ ನಾಯಕ ಯುವ ನಾಯಕ ಅಂತಾರೆ. ಅದು ಸ್ವಲ್ಪ ಇನ್ನೂ ಹೆಚ್ಚು ನಿಮಗೆ ಇದು ಕೊಡಲಿ, ಚೈತನ್ಯ ಕೊಡಲಿ ಅಂತ ಹೇಳಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ, ಕರ್ನಾಟಕದಲ್ಲಿ